ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ನಾನು ಏನು ಹೇಳತ್ತೀನಪ್ಪ ಅಂದ್ರೆ ಕಾಪಿರೈಟ್ ಕ್ಲೈಮ್ ಮತ್ತು ಕಾಪಿರೈಟ್ ಸ್ಟ್ರೈಕ್. ಕಾಪಿರೈಟ್ ಕ್ಲೈಮ್ ಅಂದರೆ ಏನಪ್ಪ ಅಂದ್ರೆ ನೀವೊಂದು ವಿಡಿಯೋ ಮಾಡಿರ್ತೀರಿ, ಆ ವಿಡಿಯೋಕ್ಕೆ ಒಂದು ಫಿಲ್ಮ್ ಮ್ಯೂಸಿಕ್ ಹಾಕಿರ್ತೀರಿ, ಅದು ಹೋಗಿ ಆಮೇಲೆ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಿದ್ಮ್ಯಾಗ ಈ ಒಂದು 2 ನಿಮಿಷನಾಗ ನಿಮ್ಮದು ಕಾಪಿರೈಟ್ ಅಂತ ಬಂದ್ಬಿಡ್ತೈತಿ. ಕಾಪಿರೈಟ್ ಬಂದ್ಮ್ಯಾಗ ಏನಾಗುತ್ತೆ ಅಂದ್ರೆ ನಿಮ್ಮದು ಯೂಟ್ಯೂಬ್ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ಆ ವಿಡಿಯೋಕ್ಕೆ ಏನು ರೆವೆನ್ಯೂ ಅಂತ ಬರುತ್ತಲ್ಲ, ಆ ವಿಡಿಯೋಕ್ಕೆ ಏನು ಅಮೌಂಟ್ ಅಂತ ಬರುತ್ತಲ್ಲ, ಆ ವಿಡಿಯೋ ನೋಡಿದ್ಮ್ಯಾಗ ರೀ ವ್ಯೂಸ್ ಆದ್ಮ್ಯಾಗ ಆ ಅಮೌಂಟ್ ಆ ಮ್ಯೂಸಿಕ್ ಓನರ್ ಇರ್ತಾನಲ್ಲ, ಆ ಓನರ್ಗೆ ಆ ಅಮೌಂಟ್ ಹೋಗುತ್ತೆ. ನಿಮ್ಮದು ಯೂಟ್ಯೂಬ್ ಚಾನಲ್ ಏನೂ ತೊಂದರೆ ಆಗಲ್ಲ. ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನಪ್ಪ ಅಂದ್ರೆ ಯಾರ್ದು ಯೂಟ್ಯೂಬ್ನಾಗ ಒಂದು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ನಾಗ ಹಾಕಿರಂತ ತಿಳ್ಕೊರಿ, ಅವಾಗ ಆ ಯೂಟ್ಯೂಬ್ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬಿದ್ದಾಗ ನಿಮ್ಗೆ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಒಂದು ನೀವು ನಿಮ್ಗೆ ಮೇಲೂ ಬಂದಿರ್ತೈತಿ, ಯಾರು ಕಾಪಿರೈಟ್ ಸ್ಟ್ರೈಕ್ ಮಾಡಿರ್ತಾರೆ, ನೀವು ಅವ್ರಿಗೆ ಮೇಲ್ನಾಗ ಮಾಡಿ ರಿಕ್ವೆಸ್ಟ್ ಮಾಡ್ಕೋಬೇಕು. ನಾ ಅದು ಅಮೌಂಟ್ ಏನೋ ಕೊಡ್ತೀನಿ ರೀ, ಕಾಪಿರೈಟ್ ಸ್ಟ್ರೈಕ್ ತೆಗೀರಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು. ಕಾಪಿರೈಟ್ ಸ್ಟ್ರೈಕ್ ಬಿದ್ದರೆ ನಿಮ್ಮದು ಯೂಟ್ಯೂಬ್ ಚಾನಲ್ 90 ಡೇಸ್ ಟೈಮ್ ಕೊಟ್ಟಿರ್ತಾರೆ. 90 ಡೇಸ್ ಟೈಮ್ನಾಗ ಅವರು ಕಾಪಿರೈಟ್ ಸ್ಟ್ರೈಕ್ ನಿಮ್ಗೆ ಯಾರು ಹಾಕಿರ್ತಾರೋ ಅವರು ತೆಗೆದ್ರೆ ನಿಮ್ಮದು ಚಾನಲ್ ಉಳಿತೈತಿ, ಇಲ್ಲ ಕಾಪಿರೈಟ್ ಸ್ಟ್ರೈಕ್ ಚಾನಲ್ ನಿಮ್ಮದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋನಾಗ ಮೀಟ್ ಆಗೋಣ.